ಆಮ್. ಸಿದ್ದರಾಮಯ್ಯ ಸರ್ಕಾರದವರು ಗೃಹಲಕ್ಷ್ಮಿ ಆಗ್ತಾಯಿದ್ರು. ಇವಾಗ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ಟಿದ್ದಾರೆ. ಅದು ಏನಕ್ಕಂತಲೂ ನಮಗೆ ಗೊತ್ತಿಲ್ಲ. ಅದನ್ನೀಗ ಮುಂದೆ ಹೆಣ್ಮಕ್ಳಿಗೆ ಭಾಳ ಇದಿತ್ತು. ಅದನ್ನು ದಯವಿಟ್ಟು ಮತ್ತೆ ಹಾಕೋ ಪ್ರಯತ್ನ ಮಾಡಿ. ನೀವೇನ್ ಕೆಲಸ ಮಾಡ್ತಾ ಇರೋದಮ್ಮ? ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ತಿಂಗಳಿಂದ ಹಣ ಬರ್ತಾ ಇಲ್ಲ? ಈಗ 3 ತಿಂಗಳಿಂದ ಬರ್ತಾ ಇಲ್ಲ. ಅದಕ್ಕೆ ಭಾಳ ಇದಾಗ್ತೈತಿ. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವಿ. ಈಗ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನು ದಯವಿಟ್ಟು ಮತ್ತೆ ಆಗೋಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀವಿ. ನಾವು ಶಿವಮೊಗ್ಗದಲ್ಲಿರೋದು. ನಿಮ್ಮ ಹೆಸರು ಅಮ್ಮ? ಜಯಮ್ಮ. 3 ತಿಂಗಳಿಂದ ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಏನ್ ಗ್ಯಾರಂಟಿ ಇಲ್ಲ. ಕರೆಂಟು ಫ್ರೀ ಇಲ್ಲ. ಕರೆಂಟ್ಗೂ ದುಡ್ಡು ಕಟ್ಟಬೇಕು. ಪ್ರತಿಯೊಂದು ದುಡ್ಡು. ರೇಷನ್ ದುಡ್ಡು ಬಂದಿಲ್ಲ. ಅದು 3-4 ತಿಂಗಳಾಯ್ತು. ಕಷ್ಟ ಅಂದ್ರೆ ಜೀವನ ಕಷ್ಟನೇ. ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ಕಷ್ಟನೇ ಆಗೋಯ್ತೆ. ಹೇಳ್ತಾರದೆಲ್ಲ ಸುಳ್ಳಾಗ್ತಾ ಇತ್ತು. ಇನ್ನಡುವೆ ಮೊದಲೆಲ್ಲ ಗ್ಯಾರಂಟಿ ಕೊಟ್ಟಿರೋದನ್ನೆಲ್ಲ ನೀವು ಅದನ್ನೇ ಹಂಗೆ ಇದು ಮಾಡ್ಕೊಂಬಂದು ಕಂಟಿನ್ಯೂ ಮಾಡಿಲ್ಲ ನೀವು. ಜನಗಳಿಗಂತೂ ಇದ್ದಿದ್ದು ಕಷ್ಟ ಆಗ್ತಾ ಇದೆ. ನಾವು 3 ತಿಂಗಳಿಂದ ಬರ್ತಾ ಜೀವನ ನಡೆಸಕ್ಕೆ ಎಲ್ಲ ರೇಟ್ಗಳು ಜಾಸ್ತಿ. ಏನು ಮಾಡ್ತೀರಾ? ಡಿ ಎಸ್ ಟಿ ಅಂತ ಎಲ್ಲ ರೇಟ್ಗಳು ಜಾಸ್ತಿ ಮಾಡವ್ರೆ. ಏನು ಮಾಡೋದು ನಮ್ಮಂತ ಜೀವನ ಮಾಡೋದಕ್ಕೆ? ಅಲ್ಲಿ ಕೊಡ್ತಾರೆ, ಇಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಏನು ಮಾಡೋದು? ಒಂದು ಸಾಮಾನು ಎಲ್ಲ ಸಾಮಾನುಗಳು ರೇಟ್ ಜಾಸ್ತಿನೇ. ಸರ್ಕಾರಕ್ಕೆ ನಮ್ಗೆ ಇದು ಗೃಹಲಕ್ಷ್ಮಿ ಬೇಡ. ನಮಗೆ ರೇಟ್ಗಳು ಕಮ್ಮಿ ಮಾಡಿ ಅಷ್ಟೇ ನಾವು ಕೇಳೋದು. ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತೀರಿ. ನಾವೇನು ಕೊಡಬೇಕು ಅಂತ ನಾವು ಫ್ರೀ ಬೇಡ, ಏನು ಬೇಡ. ನಮ್ಗೆ ರೇಟ್ಗಳು ಕಮ್ಮಿ ಮಾಡಲಿ ಅಷ್ಟೇ ನಾವು ಹೇಳೋದು. ರೇಷನ್ ದುಡ್ಡು ಬರ್ತಾವ. 1 ತಿಂಗಳು ಮಾತ್ರ ಬಂದೈತೆ. 3-4 ತಿಂಗಳಿಂದ ಕಷ್ಟನೇ. ಇನ್ನ ದುಡ್ಕೊಂಡು ತಿನ್ನಕ ಏನು ವ್ಯವಸ್ಥೆ ಇಲ್ಲ. ಇನ್ನು ಇದ್ರಾಗ ಅನ್ನ ಬರ್ತಾ ಇದೆ ಅಂದ್ರೆ ಅದನ್ನು ನಿಲ್ಸಾಕವ್ರೆ. ಇನ್ನು ನಾವು ಸಂಪಾದನೆ ಮಾಡಿ ಇನ್ನ ಬಿಸ್ಲ ಗಾಳಿನ ಇನ್ನು ಕೂಲಿಗೆ ಹೋಗಿ ದುಡ್ಕೊಂಡು ತಿನ್ಬೇಕು. ಎಲೆಕ್ಷನ್ ಟೈಮಲ್ಲಿ ಮನೆಗಳ ಹತ್ರ ಬಂದ್ರೆ ನಾವು ಸರಿಯಾಗಿ ಮರ್ಯಾದೆ ಮಾಡ್ತೀರ ಅಷ್ಟೇ. ನಾನು 4 ತಿಂಗಳಿಂದ ಬಂದಿಲ್ಲ. ಕಷ್ಟ ಆಗ್ತಾ ಇದೆ. ಅವ್ರು ಹಾಕ್ತಿದ್ರೆ ಏನ್ ಕಷ್ಟ ಆಗ್ತಾ ಇರ್ಲಿಲ್ಲ. ಅವ್ರು ಹಾಕಿ ಸೆಂಟ್ರಲ್ ಕಟ್ ಮಾಡಿದ್ರೆ ಕಷ್ಟನೇ. ಈಗ ಸರ್ಕಾರ ಬರ್ಬೇಕಾದ್ರೆ ಗ್ಯಾರಂಟಿ ಪ್ರತಿ ತಿಂಗಳು ಹಾಕ್ತಿವಿ ಅಂತ ಹೇಳಿದ್ರು. 3 ತಿಂಗಳು 4 ತಿಂಗಳಿಂದ ಹಾಕಿಲ್ಲ. ನಮ್ಗೆ ಸರ್ಕಾರನೇ ಬೇಡಣ್ಣ. ಈ ಕಾಂಗ್ರೆಸ್ ಇದು ಈ ತರ ಹೇಳಿ ಕೊಟ್ಟಿ ಮತ್ತೆ ಕೊಡ್ದಿರ ಮಾಡಿರೋದು ಅದ್ ಬೇಕಾಗಿಲ್ಲ. ಅವ್ರು ಕೊಡ್ಲೇಬಾರ್ದಾಗಿತ್ತು. ಈ ತರ ಮಾಡಬಾರ್ದು, ಮೋಸ ಮಾಡಬಾರ್ದು ಜನಗಳಿಗೆ. ಪಾಪ ಅದನ್ನ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಬಡವರು. ಅವರೆಲ್ಲ ಏನ್ ಮಾಡ್ತಾರೆ? ಅವ್ರಿಗೆಲ್ಲ ಆಸೆ ಇಕ್ಸ್ಬಿಟ್ಟಿದ್ದಾರೆ. ಆ ಥರ ಆಸೆ ಇಕ್ಸ್ಬಾರ್ದಾಗಿತ್ತು ಅವರು. ನಾವು ಯಾರು ಕೇಳಿಲ್ಲ. ಫ್ರೀ ಬಸ್ ಬೇಕು ನಮಗೆ, 2000 ಬೇಕು, ಆ ಥರ ನಾವು ಯಾರು ಹೆಂಗಸರು ಕೇಳಿಲ್ಲ. ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ. ಈ ಥರ ಆಸೆ ಹಾಕ್ಸಿ ಮತ್ತೆ ಸೆಂಟ್ರಲ್ ಈ ಥರ ಬಿಟ್ಬಿಟ್ರೆ ಮೋಸನೇನೋ ಅದು.